ಇದು ಶಿವಪಾರ್ವತಿ ದೇವಸ್ಥಾನ. ಶಿವನ ತೊಡೆಯ ಮೇಲೆ ಪಾರ್ವತಿ ಆಸೀನಳಾಗಿರುವ ಅಪರೂಪದ ಶಿಲ್ಪವೈಭವವನ್ನು ಹೊಂದಿರುವ ಈ ದೇವಾಲಯ ಕರ್ನಾಟಕದಷ್ಟೇ ಅಲ್ಲ, ಭಾರತದ ದೇವಾಲಯ ಪರಂಪರೆಯಲ್ಲಿಯೂ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಸಾಮಾನ್ಯವಾಗಿ ಶಿವಾಲಯಗಳಲ್ಲಿ ಶಿವಲಿಂಗ, ಅದರ ಎದುರು ನಂದಿ, ಪ್ರತ್ಯೇಕವಾಗಿ ಪಾರ್ವತಿ ಅಥವಾ ಅಮ್ಮನವರ ಸನ್ನಿಧಿ ಕಾಣುವುದು ರೂಢಿಯಾಗಿದ್ದರೆ, ಇಲ್ಲಿ ಶಿವ ಮತ್ತು ಪಾರ್ವತಿ ದಂಪತಿಗಳು ಒಂದೇ ಶಿಲೆಯಲ್ಲಿ, ಒಂದೇ ಆಸನದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಹಾಗೂ ಕುಟುಂಬ ಜೀವನದ ಮಹತ್ವವನ್ನು ಸಾರುವ ಭಂಗಿಯಲ್ಲಿ ವಿರಾಜಮಾನರಾಗಿರುವುದು ಈ ದೇವಾಲಯದ ಅತ್ಯಂತ ದೊಡ್ಡ ವೈಶಿಷ್ಟ್ಯವಾಗಿದೆ. ಈ ಅಪರೂಪದ ಮೂರ್ತಿಯನ್ನು ಒಮ್ಮೆ ಕಂಡವರು ಮತ್ತೊಮ್ಮೆ ನೋಡಬೇಕೆನ್ನುವಷ್ಟು ಆಕರ್ಷಿತರಾಗುತ್ತಾರೆ. ಧರ್ಮ, ಕಲೆ, ಇತಿಹಾಸ ಹಾಗೂ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಹೊಂದಿರುವವರಿಗೆ ಈ ದೇವಾಲಯ ಕುತೂಹಲದ ಕೇಂದ್ರವಾಗಿದ್ದು, ಇದರ ಬಗ್ಗೆ ತಿಳಿದವರು ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಇಂತಹ ಅಮೂಲ್ಯ ಪರಂಪರೆ ಇಂದಿಗೂ ರಾಜ್ಯಮಟ್ಟದಲ್ಲಿಯೇ ಅಲ್ಲ, ಜಿಲ್ಲೆಯ ಬಹುತೇಕ ಜನರಿಗೂ ಸರಿಯಾಗಿ ಪರಿಚಿತವಾಗದಿರುವುದು ವಿಷಾದನೀಯ ಸಂಗತಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ವೈಭವದಿಂದ ವಿಶ್ವಪ್ರಸಿದ್ಧಿ ಪಡೆದ ಪ್ರದೇಶದ ವ್ಯಾಪ್ತಿಯಲ್ಲಿ ಇರುವ ಈ ದೇವಾಲಯ ಇಂದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮದಲ್ಲಿ ನೆಲೆಗೊಂಡಿದೆ. ಬಿರು ಬಿಸಿಲಿನ ನಾಡು, ಗಣಿ ಸಂಪತ್ತಿನ ನೆಲೆ, ಉಕ್ಕಿನ ನಗರಿ ಎಂದು ಪ್ರಸಿದ್ಧಿ ಪಡೆದ ಬಳ್ಳಾರಿ ಜಿಲ್ಲೆಯ ಅನೇಕ ಐತಿಹಾಸಿಕ ಸ್ಥಳಗಳ ಪೈಕಿ ಗುಡೇಕೋಟೆಯೂ ಒಂದು ಪ್ರಮುಖ ಪರಂಪರೆಯ ಕೇಂದ್ರವಾಗಿದೆ. ಹಂಪೆ, ಹೊಸಪೇಟೆ, ಕಮಲಾಪುರಗಳಂತಹ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದರೂ ಗುಡೇಕೋಟೆಯಂತಹ ಅಪರೂಪದ ಪರಂಪರೆ ಸ್ಥಳಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ದುಃಖದ ಸಂಗತಿಯಾಗಿದೆ. ಗುಡೇಕೋಟೆ ಎಂಬ ಹೆಸರಿನ ಹಿಂದೆಯೂ ಇತಿಹಾಸ ಅಡಗಿದೆ. ಗ್ರಾಮದ ಸಮೀಪದ ಗುಡ್ಡದ ಮೇಲಿರುವ ಕೋಟೆಯ ಕಾರಣದಿಂದ ಈ ಪ್ರದೇಶವನ್ನು ಗುಡ್ಡದ ಕೋಟೆ, ಗುಡ್ಡಕೋಟೆ, ನಂತರ ಗುಡೇಕೋಟೆ ಎಂದು ಕರೆಯಲಾಯಿತು ಎಂಬ ಅಭಿಪ್ರಾಯವಿದೆ. ಪಾಳೆಗಾರರ ಆಡಳಿತದ ಪ್ರಮುಖ ಕೇಂದ್ರವಾಗಿದ್ದ ಈ ಊರಲ್ಲಿ ಕೋಟೆ, ಅರಮನೆಗಳ ಅವಶೇಷಗಳು, ಹಳೆಯ ದೇವಾಲಯಗಳು, ಶಿಲಾಶಾಸನಗಳು ಹಾಗೂ ಐತಿಹಾಸಿಕ ಕಟ್ಟಡಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಈ ಭಾಗವನ್ನು ಆಳಿದ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದು, ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ಆಡಳಿತದಲ್ಲಿ ದೇವಾಲಯಗಳು, ಕೆರೆಗಳು, ಕೋಟೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿತ್ತು. ಗುಡೇಕೋಟೆಯ ಶಿವಪಾರ್ವತಿ ದೇವಸ್ಥಾನವು ಅಂತಹ ಪರಂಪರೆಯ ಒಂದು ಅದ್ಭುತ ಸಾಕ್ಷಿಯಾಗಿದೆ. ದೇವಾಲಯದ ಮುಖ್ಯ ಆಕರ್ಷಣೆಯಾದ ಶಿವಪಾರ್ವತಿ ಮೂರ್ತಿ ಕಪ್ಪು ಶಿಲೆಯಲ್ಲಿ ಏಕಶಿಲಾ ರೂಪದಲ್ಲಿ ಕೆತ್ತಲ್ಪಟ್ಟಿದೆ. ಶಿಲ್ಪಿಯ ಕೈಚಳಕ ಎಷ್ಟು ಅದ್ಭುತವಾಗಿದೆ ಎಂಬುದಕ್ಕೆ ಈ ಮೂರ್ತಿಯೇ ಜೀವಂತ ಸಾಕ್ಷಿಯಾಗಿದೆ. ಶಿವನು ಗಂಭೀರವಾದರೂ ಅತ್ಯಂತ ಸೌಮ್ಯಮುಖಿಯಾಗಿ ಕಾಣಿಸುತ್ತಾನೆ. ಅವನ ಎಡಗೈಯಲ್ಲಿ ತ್ರಿಶೂಲವಿದ್ದು ಅದರ ಮೇಲ್ಭಾಗದಲ್ಲಿ ರುಂಡವನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಬಲಗೈಯಲ್ಲಿ ಡಮರುವಿದ್ದು ಅದು ಸೃಷ್ಟಿಯ ಆದಿನಾದವನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಶಿವನ ಜಟಾಜೂಟ, ಅದರಲ್ಲಿ ಗಂಗಾದೇವಿ ಹಾಗೂ ಅರ್ಧಚಂದ್ರ ಕಾಣುವುದು ಸಂಪ್ರದಾಯವಾಗಿದ್ದರೂ ಇಲ್ಲಿ ಶಿಲ್ಪಿ ಶಿವನನ್ನು ಸಂಪೂರ್ಣ ವಿಭಿನ್ನವಾಗಿ ಚಿತ್ರಿಸಿದ್ದಾನೆ. ಜಟೆಯಿಲ್ಲದ, ಶಾಂತ ಸ್ವರೂಪದ, ಗೃಹಸ್ಥನಾಗಿ ಕಾಣುವ ಶಿವನು ಸಂಸಾರ ಜೀವನದ ಮಹತ್ವವನ್ನು ಸಾರುವಂತೆ ರೂಪುಗೊಂಡಿದ್ದಾನೆ. ಶಿವನ ಮೂರನೇ ಕಣ್ಣು ಅತ್ಯಂತ ಸೌಮ್ಯವಾಗಿ ಕೆತ್ತಲ್ಪಟ್ಟಿದ್ದು, ಮುಖದಲ್ಲಿ ಯಾವುದೇ ಉಗ್ರತೆ ಇಲ್ಲದೆ ಪ್ರಸನ್ನತೆ, ಸಮಾಧಾನ ಮತ್ತು ಕರುಣೆ ತುಂಬಿಕೊಂಡಿದೆ. ಶಿವನ ತೊಡೆಯ ಮೇಲೆ ಆಸೀನಳಾಗಿರುವ ಪಾರ್ವತಿಯ ಭಂಗಿ ಈ ಶಿಲ್ಪದ ಜೀವಾಳವಾಗಿದೆ. ತನ್ನ ಬಲಗೈಯನ್ನು ಶಿವನ ಬೆನ್ನ ಮೇಲೆ ಇಟ್ಟುಕೊಂಡು ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸುವ ಪಾರ್ವತಿ ದಂಪತಿಗಳ ಪ್ರೀತಿ, ಪರಸ್ಪರ ಗೌರವ, ನಂಬಿಕೆ ಹಾಗೂ ಜೀವನದ ಏಕತೆಯನ್ನು ಪ್ರತಿಬಿಂಬಿಸುತ್ತಾಳೆ. ಅವಳ ಅಲಂಕಾರಗಳು, ಕಿರೀಟ, ಕಿವಿಯೋಲೆಗಳು, ಹಾರಗಳು, ತೋಳಬಂದಿಗಳು, ಬಳೆಗಳು ಹಾಗೂ ವಸ್ತ್ರದ ಮಡಿಚುಕ್ಕೆಗಳನ್ನು ಶಿಲ್ಪಿ ಅದ್ಭುತ ನೈಪುಣ್ಯದಿಂದ ಕೆತ್ತಿದ್ದಾನೆ.
ಇಬ್ಬರು ಕಿರೀಟಧಾರಿಗಳಾಗಿದ್ದು ರಾಜಾಧಿರಾಜ ಹಾಗೂ ಜಗಜ್ಜನನಿಯರ ದಿವ್ಯತೆಯನ್ನು ಪ್ರತಿನಿಧಿಸುತ್ತಾರೆ. ಶಿವನ ಎಡ ತೊಡೆಯ ಮೇಲೆ ಪಾರ್ವತಿ ತನ್ನ ಬಲ ತೊಡೆಯನ್ನು ಇರಿಸಿಕೊಂಡಿರುವ ಭಂಗಿ ಕೇವಲ ಕಲಾತ್ಮಕ ಅಭಿವ್ಯಕ್ತಿ ಮಾತ್ರವಲ್ಲ, ಅದು ದಾಂಪತ್ಯದ ಏಕತೆ, ಸಮಾನತೆ ಮತ್ತು ಪರಸ್ಪರ ಅವಲಂಬನೆಯ ಸಂಕೇತವಾಗಿದೆ. ಸಾಮಾನ್ಯವಾಗಿ ಶಿವನನ್ನು ವೈರಾಗ್ಯ, ತಪಸ್ಸು, ಶಮಶಾನವಾಸ, ಧ್ಯಾನ ಮತ್ತು ಸಂನ್ಯಾಸದ ಪ್ರತೀಕವಾಗಿ ಕಾಣಲಾಗುತ್ತದೆ. ಆದರೆ ಗುಡೇಕೋಟೆಯ ಈ ಮೂರ್ತಿ ಶಿವನ ಮತ್ತೊಂದು ಮುಖವನ್ನು ಪರಿಚಯಿಸುತ್ತದೆ. ಇಲ್ಲಿ ಶಿವನು ಸಂಸಾರಸ್ಥನಾಗಿ ಕಾಣಿಸುತ್ತಾನೆ. ಕುಟುಂಬ ಜೀವನವು ಧರ್ಮದ ಭಾಗವೇ ಆಗಿದ್ದು, ಪತ್ನಿ ಸಮಾಜದ ಅವಿಭಾಜ್ಯ ಅಂಗ ಎಂಬ ಸಂದೇಶವನ್ನು ಈ ಮೂರ್ತಿ ಸಾರುತ್ತದೆ. ಪಾರ್ವತಿ ಇಲ್ಲದೆ ಶಿವ ಸಂಪೂರ್ಣನಲ್ಲ ಎಂಬ ಶೈವ ತತ್ವದ ಕಲಾತ್ಮಕ ಅಭಿವ್ಯಕ್ತಿಯೇ ಈ ದೇವಾಲಯದ ಪ್ರಮುಖ ವೈಶಿಷ್ಟ್ಯವಾಗಿದೆ. ಅರ್ಧನಾರೀಶ್ವರ ತತ್ವವು ಪುರುಷ ಮತ್ತು ಪ್ರಕೃತಿಯ ಏಕತೆಯನ್ನು ಪ್ರತಿಪಾದಿಸಿದರೆ, ಇಲ್ಲಿ ಶಿವಪಾರ್ವತಿ ದಂಪತಿಗಳ ರೂಪವು ಗೃಹಸ್ಥ ಜೀವನದ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಮೂರ್ತಿಯನ್ನು ನೋಡುವಾಗ ದೇವತ್ವಕ್ಕಿಂತಲೂ ಮಾನವೀಯತೆ ಹೆಚ್ಚಾಗಿ ಅನುಭವವಾಗುತ್ತದೆ. ಇಬ್ಬರ ಮುಖದಲ್ಲಿರುವ ನಗು, ಕಣ್ಣಿನ ಮೌನ ಸಂಭಾಷಣೆ, ಶಾಂತ ಭಾವ, ಪರಸ್ಪರ ವಿಶ್ವಾಸ ಹಾಗೂ ಹತ್ತಿರದ ಆಸನ ಎಲ್ಲವೂ ಸೇರಿ ಶಿಲ್ಪಕ್ಕೆ ಜೀವ ತುಂಬುತ್ತವೆ. ಈ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಕೇವಲ ಕಲ್ಲನ್ನು ರೂಪಿಸಿದ್ದಲ್ಲ, ಮಾನವ ಜೀವನದ ಶಾಶ್ವತ ಮೌಲ್ಯಗಳನ್ನು ಶಿಲೆಯಲ್ಲಿ ಅಮರಗೊಳಿಸಿದ್ದಾನೆ ಎನ್ನುವುದು ಅತಿಶಯೋಕ್ತಿಯಲ್ಲ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.